ಮೆಡಲ್ ಅನ್ನ ನೀಡಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಸಾಯ್ನಾ ಸರ್ ಅವರು ಅವರಿಗೆ ಸರ್ಟಿಫಿಕೇಟ್ ಅನ್ನ ನೀಡ್ತಾ ಇದ್ದಾರೆ. ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ ನಮ್ಮೆಲ್ಲರ ಪ್ರೀತಿಯ ಅವರ ಮಾತಿನ ನಂತರ ನೀಡಲಿಕ್ಕಿದ್ದೇವೆ. ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪೂಜ್ಯರಾದ ಡಾಕ್ಟರ್ ಬಾಲಕೃಷ್ಣ ಆಳ್ವಾರವರೇ, ಪುನರ್ಮಿಲನ ಸಮಿತಿಯ ಸಂಚಾಲಕರೇ ಹಾಗೂ ಅವರೊಂದಿಗೆ ಹೆಗಲು ಕೊಟ್ಟು ಕುಡಿದಂತಹ ಎಲ್ಲ ಪುನರ್ಮಿಲನ ಸಮಿತಿಯ ಸದಸ್ಯರೇ, ಒಂದು ಅಪೂರ್ವವಾದಂತಹ ಒಂದು ಕಾರ್ಯಕ್ರಮ. ಮುಣ್ಕೂರು ವಿದ್ಯಾವರ್ಧಕದಲ್ಲಿ ವಿದ್ಯಾಭ್ಯಾಸವನ್ನ ಗೈದಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಸ್ನೇಹಿತರನ್ನ, ತಮ್ಮ ಶಿಕ್ಷಕರನ್ನ ಅವಕಾಶ ಇರುವಂತಹ ಒಂದು ಕಾರ್ಯಕ್ರಮವನ್ನು ಸಂಘಟಿಸುವುದು ಸಂಘಟಕರು ಹಗಲು ಇರಲು ದುಡಿದು ಹಲವಾರು ತಿಂಗಳಿಂದ ಇದಕ್ಕಾಗಿ ತಯಾರಿಗಳನ್ನ ಮಾಡಿ ಇಲ್ಲಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಬೇಕಾಗಿ ನಾನು ಅವರನ್ನು ಹಳೆ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದಿಸ್ತೇನೆ. ಬೆಳಗಿಂದ ಸಂಜೆವರೆಗೆ ನಾನು ಸುಮಾರು 2.5 ಗಂಟೆಯಿಂದ ಇಲ್ಲಿದ್ದೇನೆ. ಹಲವಾರು ಅವಕಾಶವನ್ನ ಹೆಚ್ಚಿನವರು ಪಡ್ಕೊಂಡ್ರು. ಇದು ನಮ್ಮ ವೃದ್ಧಾಪ್ಯದವರೆಗೂ ನೆನಪಿಟ್ಟುಕೊಳ್ಳುವಂತಹ ಒಂದು ಘಟನೆಯಾಗಿ ಇವತ್ತು ಉಳಿಯಿತು. ಇಲ್ಲಾಂದ್ರೆ ಇನ್ನೊಮ್ಮೆ ನಮಗೆ ಅವಕಾಶ ಸಿಗುವುದಿಲ್ಲ. ನಾವು ಕಾಲ್ಗಂಟು ಅದನ್ನು ಇದನ್ನು, ಅದು ಹೆಲ್ತ್ ಸರಿ ಇಲ್ಲ, ಟೈಮ್ ಇಲ್ಲ, ನಮ್ಮ ಸಮಸ್ಯೆಯಲ್ಲಿ ಇದ್ದು ನಾವು ಒಂದು ಒಟ್ಟು ಸೇರ್ಲಿಕ್ಕೆ ಆಗುದಿಲ್ಲ. ಆದ್ರೂ ಇನ್ನೂ ಒಂದು ಹಲವಾರು ಸಾವಿರಾರು ಜನರು ಇಲ್ಲಿ ಒತ್ಕೊಳ್ಬೇಕಾಗಿತ್ತು. ಅಂದ್ರೆ ಇಲ್ಲಿ ಮುಣ್ಕೂರಿನಲ್ಲಿ 60 ವರ್ಷದ ಹಳೆ ವಿದ್ಯಾರ್ಥಿಗಳಂದ್ರೆ ಸಾವಿರಾರು ವಿದ್ಯಾರ್ಥಿಗಳು ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರನ್ನಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. 10 ಸ್ಪರ್ಧೆ ಮುಂದುವರಿದಿದೆ. ಬಹಳಷ್ಟು ಬ್ಯುಸಿ ಆಗಿರತಕ್ಕಂಥ ವ್ಯಕ್ತಿ ಸತ್ಯಶಂಕರ್ ಸರ್ ಅವರು ಬಹುಶಃ 2:30ಯಿಂದ ಇಲ್ಲಿಯವರೆಗೂ ಕೂಡ ಬಹಳ ತಾಳ್ಮೆಯಿಂದ, ಬಹಳ ಖುಷಿಯಿಂದ ತಮ್ಮ ಸ್ನೇಹಿತರೊಂದಿಗೆ ಬೆರೆಯೋದೊಂದಿಗೆ ಕಾರ್ಯಕ್ರಮದ ಯಶಸ್ವಿ ಕಾರಣರಾಗಿದ್ದಾರೆ. ಸರ್, ತಮಗೆ ಪೂರ್ಣ ಧನ್ಯವಾದವನ್ನ ಅರ್ಪಿಸಿಕೊಳ್ತಾ, ತುಳುನಾಡು ವಾರ್ತೆ ಅವರು ತುಂಬಾ ಜನ ಹೇಳಿದ್ರು, ನಾವು ಯೂಟ್ಯೂಬ್ ಅಲ್ಲಿ ಬೆಳಗಿನ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀವಿ, ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಇದಕ್ಕೆ ಕಾರಣಕರ್ತರು ನಮ್ಮ ತುಳುನಾಡು ವಾರ್ತೆಯ ಆ ಟೀಮು ಅಂತಕ್ಕಂಥದ್ದು. ಟೀಮ್ನವರು ದಯವಿಟ್ಟು ಮುಂದೆ ಬರಬೇಕು. ವೇದಿಕೆಯ ಗಣ್ಯರು ತಮ್ಮನ್ನ ಸ್ಮರಣಿಕೆಯ ಮೂಲಕವಾಗಿ ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ತುಳುನಾಡು ವಾರ್ತೆ ಟೀಮ್ನ ಮುಖ್ಯಸ್ಥರು ಯಾರಿದ್ದಾರೆ ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಂತರ ಫೈನಲ್ ಅಲ್ಲಿ ಟ್ಯಾಕಲ್ ಪಾಯಿಂಟ್ ಬೋನಸ್ ನೀಡಲಾಗಿದೆ ಮಹಾಲಿಂಗೇಶ್ವರ. ಎಲ್ಲ ಕಾರ್ಯಕ್ರಮವನ್ನ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ಮಮತಾ ಪ್ರೇಮ್ನಾಥ್ ಹೆಗಡೆ, ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳು. ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹರಿ ಓಂ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅರ್ಪಿಸಿಕೊಳ್ತಾ ಇದ್ದೇವೆ. ಇಂದಿಯಾ ಮೇಡಮ್ ಅವರು ಬಂದ್ರು, ರೋಟರಿ ಸ್ಕೂಲ್ ನ ಫಿಸಿಕಲ್ ಎಜುಕೇಶನ್ ಟೀಚರ್ ಅವರು ಮಮತಾ ಮೇಡಮ್ ಅವರಿಗೆ ಒಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಸ್ಥಳೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕಿ ಸವಿತಾ ಮಮತಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಬಂದು ಅವರಿಗೆ ಸ್ಮರಣಿಕೆ ಮತ್ತು ಕಿರು ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ತಮ್ಮ ಪೂರ್ಣ ಸಹಕಾರ ಪಾತ್ರ ದೊಡ್ಡದಿದೆ. ತಮಗೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಎಲ್ಲ ಹಳೆ ವಿದ್ಯಾರ್ಥಿಗಳ ಪರವಾಗಿ ಚಪ್ಪಾಳೆಯ ಮೂಲಕವಾಗಿ ತಮಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು, ನಮ್ಮ ಸಂಸ್ಥೆಯ ಮೇಲೆ ಅಪಾರವಾದಂತಹ ಅಭಿಮಾನ, ಪ್ರೀತಿಯನ್ನು ಹೊಂದಿರತಕ್ಕಂತಹ ಗೌರವಾನ್ವಿತ ಗಜೇಂದ್ರ ಅವರು, ದಾನಿಗಳು ಕೂಡ ಹೌದು. ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ನಾನು ಗೌರವಾನ್ವಿತ ಗಜೇಂದ್ರ ಶೆಟ್ಟಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಇಂಗ್ಲಿಷ್ ಶಿಕ್ಷಕರಾಗಿದ್ದಂತಹ ಹೇಮನಾಥ್ ಶೆಟ್ಟಿ ಅವರ ಅಳಿಯ ಅವರು ಕೂಡ ಹೌದು. ನಮಗೆ ಬಹಳ ಹೆಮ್ಮೆ ಇದೆ. ನಮಗೆ
ವೇದಿಕೆಯಲ್ಲಿರುವಂತಹ ಎಲ್ಲ ಮಹನೀಯರ ಗಣ್ಯರೇ ಹಾಗೂ ವೇದಿಕೆಯ ಕೆಳಗಿರುವ ನನ್ನ ಸಹಪಾಠಿಗಳೇ ಮತ್ತು ಮಹನೀಯರೇ, ಇವತ್ತು ಇಲ್ಲಿಗೆ ಬಂದು ನನಗೆ ಬಹಳ ಅತೀವ ಸಂತೋಷವಾಗಿದೆ. ಯಾಕಂದರೆ ನಾನು ಈ ಶಾಲೆಯನ್ನು ಬಿಟ್ಟು 45 ವರ್ಷಗಳು ಕಳೆದು ಹೋಗಿದ್ದೇವೆ. ನಾಳೆ ನಮ್ಮ ಸಂವಾದ ಸಂವಾದಕ್ಕಾಗಿ ಹೇಳಿದ್ದಾರೆ. ನಮ್ಮ ಅನಿಸಿಕೆಗಳನ್ನು ಎಲ್ಲ ನಾಳೆ ನಾನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೇನೆ. ಆದರೂ ಸಹ ಇವತ್ತು ಈ ಕ್ರೀಡಾಗೋತ್ಸವಕ್ಕೆ ನಾನು ಇದಕ್ಕೆ ಭಾಗಿಯಾಗಿದ್ದಕ್ಕೆ ನನಗೆ ತುಂಬಾ ಅತೀವ ಸಂತೋಷವಾಗಿದೆ. ಅದಕ್ಕಾಗಿ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸಂಸ್ಥೆಯ ಬಗ್ಗೆ ದೊಡ್ಡ ಮಾತನಾಡಿದಂತಹ ಗಜೇಂದ್ರಣ್ಣನವರಿಗೆ ಸಂಸ್ಥೆ ಪರವಾಗಿ ಎಲ್ಲ ಹಳೆ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೊಂದು ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಪುರುಷರ 25 ಇಯರ್ಸ್ ಏಜಿನ ಮೇಲಿನವರ ಒಂದು ರಿಲೇ ಪಂದ್ಯಾಟದ ಬಹುಮಾನವನ್ನ ಇಲ್ಲಿ ವಿತರಣೆ ಮಾಡ್ತಾ ಇದ್ದೇವೆ. ಪ್ರಥಮ ಸ್ಥಾನವನ್ನ ಪಡೆದವರು ಪ್ರೀತಮ್ ಶೆಟ್ಟಿ, ಮಂಜುನಾಥ್ ಆಚಾರ್ಯ, ಹಾಗೆ ಪ್ರತೀಕ್ ಆಚಾರ್ಯ, ಸೂರಜ್. ದಯವಿಟ್ಟು ವೇದಿಕೆ ಬರಬೇಕು. ಈ ಬಹುಮಾನವನ್ನ ನಮ್ಮ ಗೌರವಾನ್ವಿತ ಗಜೇಂದ್ರಣ್ಣ ಅವರು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಶ್ರೀಯುತ ಗಜೇಂದ್ರ ಅವರು ನೀಡಿ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ರಿಲೇ ಪ್ರಥಮ ಸ್ಥಾನ ಪ್ರೀತಮ್ ಶೆಟ್ಟಿ, ಮಂಜುನಾಥ್ ಆಚಾರ್ಯ, ಸೂರಜ್ ಹಾಗೂ ಪ್ರತೀಕ್ ಆಚಾರ್ಯ. ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳು ವೇದಿಕೆ ಬಂದು ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಗಜೇಂದ್ರ ಶೆಟ್ಟಿ ಅವರಿಂದ ಫಲಕವನ್ನ ಹಾಗೆ ಪ್ರಮಾಣ ಪತ್ರವನ್ನ ಸ್ವೀಕರಿಸಲಿಕ್ಕಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ನಮ್ಮೊಂದಿಗೆ ಪೂರ್ಣ ಸಹಕರಿಸಿಕೊಂಡು ಬಂದವರು ಈ ತಂಡ. ಪ್ರೀತಮ್, ಮಂಜುನಾಥ್, ಸೂರಜ್ ಹಾಗೂ ಪ್ರತೀಕ್ ಆಚಾರ್ಯ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನ. ಹಾಗೆ ದ್ವಿತೀಯ ಸ್ಥಾನ ಶಶಿಧರ್, ವಿಶ್ವ, ಆದಿತ್ಯ, ಪೂರ್ಣಿಮಾ ಮೇಡಮ್ ಅವರು ಇವರಿಗೆ ಬಹುಮಾನವನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಪೂರ್ಣಿಮಾ ಸಾಯಿನಾಥ್ ಶೆಟ್ಟಿ. ಮುಂಡ್ಕೂರು ಎಜುಕೇಶನ್ ಅಂಡ್ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಇದರ ಸರ್ವ ಸದಸ್ಯರಿಗೆ ನಾನು ಒಂದು ಸೂಚನೆಯನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಾಳೆ ನಮ್ಮ ಒಂದು ನಾಳೆ ಬೆಳಿಗ್ಗೆ ಒಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಮುಗಿದ ನಂತರ ಸರ್ವ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಭೆ ನಡೀಲಿಕ್ಕಿದೆ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಇರತಕ್ಕಂಥದ್ದು. ಹಾಗಾಗಿ ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರು ಆ ಒಂದು ಸಭೆಯಲ್ಲಿ ಉಪಸ್ಥಿತರಿರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ನಾವು ಅವರೆಲ್ಲರಿಗೂ ಒಂದು ನೋಟಿಸ್ ಅನ್ನು ಕಳಿಸಿದ್ದೇವೆ. ಬಹುಶಃ ಯಾರಿಗಾದ್ರೂ ಆ ನೋಟಿಸ್ ತಲುಪಿಲ್ಲ ಅಂತ ಆದರೂ ಕೂಡ ಬಹುಶಃ ಒಂದು 10:15 ನಮ್ಮ ಜನರಲ್ ಬಾಡಿ ಮೀಟಿಂಗ್ ಇದೆ. ಇಲ್ಲಿ ಇರುವಂತಹ ನಮ್ಮ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ನಾಳೆ ಆ ಸಭೆಗೆ ಉಪಸ್ಥಿತರಿರಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆ ಸಭೆ ನಾಳೆ ಸ್ಪರ್ಧೆಯಲ್ಲಿ ಅಂತಿಮ ಕ್ಷಣಗಳಲ್ಲಿ ಲಾಸ್ಟ್ ಮಿನಿಟ್ಸ್ ಕಡೆಯ 3 ನಿಮಿಷಗಳ ಅವಧಿಯಲ್ಲಿ ಕರೆದರೆ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಆಟಕ್ಕೆ ಅಭಿನಂದನೆಗಳು. ಹಾಗೆ ಇನ್ನು 18 to 25 ಮೆನ್ ನಮ್ಮ ಅಶೋಕ್ ಅಣ್ಣ ಅವರಿಗೆ ಬಹುಮಾನವನ್ನು ನೀಡಿ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ನಮ್ಮ ಸಂಸ್ಥೆಯ ಹೆಮ್ಮೆ, ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಪೂರ್ಣ ಸಹಕಾರವನ್ನ ಕೊಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಅಶೋಕ್ ಅಣ್ಣ ಅವರು ಈ ಒಂದು ಬಹುಮಾನವನ್ನ ನೀಡಿ ಸಹಕರಿಸಲಿಕ್ಕಿದ್ದಾರೆ. ನಿಖಿಲ್, ರತನ್, ನಿತಿನ್ ಮತ್ತು ದಿತೇಶ್ ಇಡೀ ತಂಡವನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ತಂಡ ಕೂಡ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳು ಬಂದಂತಹ ತಂಡ ಇದು. ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ, ವಿನಂತಿ ಮಾಡ್ತಾ ಇದ್ದೇನೆ. ಸೆಕೆಂಡ್ ಪ್ಲೇಸ್ ದಿಶಾನ್, ಆಕಾಶ್, ಪ್ರವೀಣ್, ಕಾರ್ತಿಕ್. ಆದಷ್ಟು ಬೇಗ ಬರಬೇಕು. 4x4 100 ಮೀಟರ್ 18 to 25 ಮೆನ್. ಸೆಕೆಂಡ್ ಪ್ಲೇಸ್ ದಿಶಾನ್, ಆಕಾಶ್, ಪ್ರವೀಣ್, ಕಾರ್ತಿಕ್. ಈ ಬಹುಮಾನವನ್ನ ಸವಿತಾ ಮೇಡಮ್ ಅವರು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯ ಶಿಕ್ಷಕಿ ಸವಿತಾ ಮೇಡಮ್ ಅವರು ಈ ಬಹುಮಾನವನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ.
ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳು ದಿಶಾನ್, ಆಕಾಶ್, ಪ್ರವೀಣ್ ಹಾಗೂ ಕಾರ್ತಿಕ್ ಆಡಳಿತ ಮಂಡಳಿಯ ಪರವಾಗಿ ಇವರನ್ನ ಅಭಿನಂದಿಸ್ತಾ ಇದ್ದೇವೆ. ಮಾತೆ ದುರ್ಗಾ ಪರಮೇಶ್ವರಿ ತಮಗೆ ಅನುಗ್ರಹಿಸಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಆತ್ಮಿಕ್, ಪ್ರತೀಕ್, ಸಾಗರ್ ಮತ್ತು ವಿನೋದ್. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು ಶ್ರೀಯುತ ಅರುಣ್ ರಾವ್ ಅವರು ಈ ಬಹುಮಾನವನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಶರತಣ್ಣ ಕೂಡ ಅವರೊಟ್ಟಿಗೆ ಸೇರ್ಕೊಳ್ಬೇಕು. ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳು ಆತ್ಮಿಕ್, ಪ್ರತೀಕ್, ಸಾಗರ್ ಮತ್ತು ವಿನೋದ್. ನಮ್ಮ ದೈಹಿಕ ಶಿಕ್ಷಕರು ಶರತ್ ಸರ್ ಅವರು ಮೆಡಲ್ ಅನ್ನು ಹಾಕಿ ಗೌರವಿಸ್ತಾ ಇದ್ದಾರೆ. ಅರುಣ್ ರಾವ್ ಅವರು ಸರ್ಟಿಫಿಕೇಟ್ ಅನ್ನ ನೀಡಿ ಅವರನ್ನ ಅಭಿನಂದಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಥ್ರೋ ಬಾಲ್ ರಿಸಲ್ಟ್ ಇದ್ರೆ ತಂದು ಕೊಡ್ಬೇಕಲ್ಲಿ ಪ್ರಭಾಕರ್ ಸರ್. ಥ್ರೋ ಬಾಲ್ ರಿಸಲ್ಟ್ ಒಂದಿದ್ರೆ ತಂದು ಕೊಡಿ ಸರ್. ಥ್ರೋ ಬಾಲ್ ನ ರಿಸಲ್ಟ್ ನಾವು ವೇಟ್ ಮಾಡ್ತಾ ಇದ್ದೇವೆ. ಬಂಧುಗಳೇ, ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಬಹು ನಿರೀಕ್ಷೆಯ ಕಾರ್ಯಕ್ರಮ ನಾಳೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ನಮ್ಮ ನಿರಂತರ ಕಾರ್ಯಕ್ರಮಗಳು ಸರಿಯಾಗಿ ಬೆಳಿಗ್ಗೆ 9 ಗಂಟೆಗೆ ಆರಂಭವಾಗಿ ಬಹುಶಃ ರಾತ್ರಿ ಸುಮಾರು 11:30 ತನಕ ನಮ್ಮ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಬೆಳಿಗ್ಗೆ ಸರಿಯಾಗಿ 9 ಗಂಟೆಗೆ ಭಜನಾ ಕಾರ್ಯಕ್ರಮ, ಸ್ಥಳೀಯ ಸಂಸ್ಥೆಯಿಂದ ಭಜನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ನಂತರ ತಂಡಗಳು ಈಗಾಗಲೇ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ಪ್ರತಿ ತಂಡದವರು ಕೂಡ ವಿಭಿನ್ನವಾದಂತಹ ಸುಮಾರು 15 ನಿಮಿಷಗಳ ಕಾರ್ಯಕ್ರಮ